ಪರ್ಮಿಷನ್ ತಗೋಬೇಕು ಅಂತ ಏನೇನು ನಾವು ಹೇಳಿದ್ರು ಕೂಡ ಕೊರಿತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಬಟ್ ಸದ್ಯಕ್ಕೆ ಈಗ ಯಾರೇ ನೀರು ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಿಕ್ಕೆ ಇನ್ಸ್ಟಾಲ್ಮೆಂಟ್ ಮೇಲೆ ದುಡ್ಡು ಕಟ್ಸ್ಕೊಂಡು ಕೊಡ್ಲಿಕ್ಕೆ ಮಾಡಿದೀವಿ. 15 ವರ್ಷ ಅನೌನ್ಸ್ಮೆಂಟ್ ಆಗಿರಲಿಲ್ಲ, 15 ವರ್ಷ ರೇಟ್ ಅನೌನ್ಸ್ಮೆಂಟ್ ಆಗಿಲ್ಲ, ನಿಂತೋಗಿತ್ತು. ಏನೋ ಒಂದಿನ ನೋಡ್ಬಿಟ್ಟು ಟೈಮ್ ನೋಡ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಸೊ ಐ ಥಿಂಕ್ ಇನ್ನು ಮುಂದಕ್ಕೆ ಲಾಸ್ ಆಗುದಿಲ್ಲ. BWSB ವಾಸ್ ಇನ್ ಲಾಸ್, ಸೊ ಹಿಂಗಾಗಿದೆ. ಸೊ ಒಂದು ಮೇಕೆದಾಟು ಲೀಗಲ್ ಹರ್ಡಲ್ಸ್ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ನೀವೆಲ್ಲ ಹೋಗೋಣ ಒಂದಿನ. ಇದಕ್ಕೆ ನಾನು ನಾಳೆ ಹೊಸದಾಗಿ ಒಂದು ಆಫೀಸ್ ಮಾಡಿಸಿದ್ದೀನಿ. ಅವರು ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು, ಫಾರೆಸ್ಟ್ ಲ್ಯಾಂಡ್. ಬರೀ ಇಟ್ ವಿಲ್ ಬಿ ದಿ ಚೀಪೆಸ್ಟ್ ಪ್ರಾಜೆಕ್ಟ್, ಬರೀ 500-600 ಎಕರೆ ಮಾತ್ರ ಲ್ಯಾಂಡ್ ಅಕ್ವಿಷನ್ ಅಷ್ಟೇ. ಮಿಕ್ಕಿದ ಫಾರೆಸ್ಟ್ ಸಬ್ಮರ್ಷನ್ ಆಗ್ತದೆ. ಅವ್ರಿಗೆ ಬೇರೆ ಎಲ್ಲ ಒಂದ್ ಕಡೆ ಕೊಡುವಂಥದ್ದು. 400 ಮೆಗಾವ್ಯಾಟ್ ಪವರ್ ಕೂಡ ಅದಕ್ಕೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಸೊ ಬೆಂಗಳೂರು ನಗರಕ್ಕೆ ನಾನು ಹಿಂದೆ ಯಲಹಂಕದಲ್ಲಿ ಇದನ್ನು ಗ್ಯಾಸ್ ಸ್ಟೇಷನ್ ಮಾಡಿಸ್ತೆ, ಎಮರ್ಜೆನ್ಸಿಗೆ ಇರಲಿ ಅಂತ ಗ್ಯಾಸ್ ಸ್ಟೇಷನ್ ಮಾಡಿಸ್ತೆ. ಹಂಗೆ ಅದು ಕೂಡ 400 ಮೆಗಾವ್ಯಾಟ್ ಸಿಕ್ತು ಅಂತಂದ್ರೆ ಅದು ನಮ್ಗೊಂದು ದೊಡ್ಡ ಬೂನ್ ಆಗ್ತದೆ ಬೆಂಗಳೂರಿಗೆ. ಸೊ ಆಗ ನೀರಿನ ಸಮಸ್ಯೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತದೆ, ನಂದು ಜಮೀನು ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ನಂದು ಜಮೀನು ಇದೆ, ನಮ್ದೊಂದು ಸಣ್ಣ ಪಣ್ಣ ಅಲ್ಲಿ ಒಂದಷ್ಟು ಜಮೀನು, ನಮ್ಮ ತಾತ ಮುತ್ತಾತ ಕಾಲದ ಜಮೀನುಗಳಿದೆ, ಹೋಗ್ತದೆ, ಹೋದ್ರೆ ಹೋಗ್ಕೊಳ್ಳಿ. ಬಟ್ ಆ ಮೇಕೆದಾಟು ಪ್ರಾಜೆಕ್ಟ್ ನನಗೆ ಆಗ ಬಂದಿರುವಂತ ತೀರ್ಮಾನ ಬಹುಶಃ ನೆಕ್ಸ್ಟ್ 2 years ಒಳಗೆ ಭೂಮಿ ಪೂಜೆ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಬಟ್ ದೇ ಶುಡ್ ಕೋಆಪರೇಟ್ ಅಷ್ಟೇ, ಅವರು ಕೋಆಪರೇಷನ್ ಮಾಡಬೇಕು ಅಂತ ಕಾಣ್ತದೆ. ಸೊ ಆಮೇಲೆ STP ವಿಚಾರದಲ್ಲೂ ಕೂಡ ಈಗಾಗಲೇ ವರ್ಲ್ಡ್ ಬ್ಯಾಂಕಲ್ಲಿ ಅವರೇ ಮೂವ್ ಮಾಡಿದ್ರು, ನಮಗೆ ಲೋನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಮೋರಿಗಳ ಪಕ್ಕದಲ್ಲಿ ದೊಡ್ಡ ಇರ್ತದಲ್ಲಿ ಸುಮಾರು ವರ್ಲ್ಡ್ ಬ್ಯಾಂಕ್ ಅವರು 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಸುಮಾರು ಎಲ್ಲ ಕಡೆನೂ ಕೂಡ ಈಗಾಗಲೇ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಎಲ್ಲ ಕೂಡ ಹೊಸ ಸರಳ ಕಾವೇರಿ ಅಂತ ಅಂದ್ಬಿಟ್ಟು ನೀರು ಕೊಡಕ್ಕೆ ವ್ಯವಸ್ಥೆ ಮಾಡಿದೀವಿ. ಸೊ ಹಂಗೆ ಕೆಲವು 65 ವಾರ್ಡ್ನ ಹೊಸದಾಗಿ ಐಡೆಂಟಿಫೈ ಮಾಡಿದೀವಿ. ಎಲ್ಲೆಲ್ಲಿ ಬೋರ್ವೆಲ್ ಬೇಕು, ಎಲ್ಲಿ ಡ್ರಿಲ್ ಮಾಡಬೇಕು, ಎಲ್ಲಿ ಸಮಸ್ಯೆ ಇದೆ, ಅದು ಕೂಡ ಎಲ್ಲ ಮಾಡಿದೀವಿ. ಸೊ ಅದಕ್ಕೆಲ್ಲ ಹೊಸ ಯೋಜನೆಗಳೆಲ್ಲ ನಾವು ಮಾಡಿಕೊಂಡು ಹೋಗ್ತಾ ಇದೀವಿ ಅಧ್ಯಕ್ಷೆ. ಸೊ ಹಂಗೆ ಇವತ್ತು ನಾವು ಬೆಂಗಳೂರು ನಗರಕ್ಕೆ ತೆಗೆದುಕೊಂಡಂತ ಅನೇಕ ತೀರ್ಮಾನಗಳಿದೆಯಲ್ಲ, ಇದು ಇವತ್ತು ನನ್ನ ಟೀಕೆ ಮಾಡ್ಬೋದಷ್ಟೇ. ಅವ್ರು ಟೀಕೆ ಮಾಡಲಿ, ಸಲಹೆ ಕೊಡ್ಲಿ, ಬಟ್ ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆದ್ಮೇಲೆ ದಿ ಆಲ್ ವಿಲ್ ಟೆಲ್ DK ಶಿವಕುಮಾರ್ ಟುಕ್ ಎ ಗುಡ್ ಡಿಸಿಷನ್ ಅಂತ. ಅಷ್ಟು ಸಾಕು ನನಗೆ. ನನಗೇನೋ ಸಮಾಧಾನ ಇದೆ, ಬೇರೆಯವ್ರಿಗೂ ನಾನು ಒಪ್ಸಕ್ ಆಗದೆ ಇರ್ಬೋದು, ಬಟ್ ಟೈಮ್ ವಿಲ್ ಕಮ್, ಟೈಮ್ ವಿಲ್ ಡೆಫಿನೆಟ್ಲಿ. ಇದನ್ನ ಕಟ್ಟುವಾಗ ಅಧ್ಯಕ್ಷರೇ, ವಿಧಾನಸೌಧ ಕಟ್ಟಬೇಕಾರೆ ನಾನು ಜೈಲು ಮಂತ್ರಿ ಇದ್ನಲ್ಲ, ಯಾವುದೋ ರೆಕಾರ್ಡ್ ತೆಗೆದು ನೋಡಿದೆ. ಪಾಪ ಇವರ ಕೈದಿಗಳ ಕರ್ಕೊಬಂದು ಕಲ್ಲೆಲ್ಲ ಒರೆಸಿತಾರಂತೆ. ಏನ್ ಹಿಡ್ಕೊಂಡು ಕೊನೆಗೆ ಇವ್ರಿಗೆ ಹನುಮಂತಯ್ಯನವ್ರಿಗೆ ಚಪ್ಪಲಿ ಹೊಡೆದ್ಬಿಟ್ಟಿದ್ದಾರೆ. ನೀನ್ ಬಂದು ನಂಗೆ ಹಿಂಗೆ ಕಲ್ಲು ಓದಿಸ್ತಾ ಇದ್ದೆ, ಹಾಗೆಲ್ಲ ಈಗ ಕ್ರೇನ್ ಇರಲ್ವಲ್ಲ, ಆಗಲ್ಲ. ಆಗ ಅಶ್ವತ್ಥ, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಈಸ್ ಆನ್ ರೆಕಾರ್ಡ್. ಇಷ್ಟು ದಪ್ ಕಲ್ಲೆಲ್ಲ ಪಾಪ ಇನ್ನೇನ್ ಮಾಡ್ತಾರಲ್ಲ, ಒರೆಸಿದ್ರಲ್ಲ, ನಮ್ಮನ್ನ ಬಂದು ಇಂಥ ಕೆಲಸ ಮಾಡ್ತಾರಂತ ಅವ್ರು ಬಂದು ಇಲ್ಲೆಲ್ಲ ವಿಸಿಟ್ ಮಾಡ್ತಿರಂತೆ ಕೆಲಸ ನಡಿಬೇಕಾರೆ. ಆಗ ಚಪ್ಪಲಿ ಎತ್ಕೊಂಡು ಚೀಫ್ ಮಿನಿಸ್ಟರ್ ಇಟ್ಕೊಂಡು ಹೊಡೆದವ್ರೆ. ಹಂಗೆಲ್ಲ ಆಗ್ತಿತ್ತು, ಹಂಗೆಲ್ಲ ಆಗ್ತದೆ, ಏನು ಮಾಡಕ್ಕಲ್ಲ. ನಾವು ರಾಜಕಾರಣ ಇರ್ಬೇಕಾರೆ ಕೆಲವರು ಮೊಟ್ಟೆಯನ್ನು ಹೊಡಿತಾರೆ, ಕೆಲವರು ಆಗ್ತಾರೆ. ಅವ್ರಿಗೆಲ್ಲ ಟೀಕೆ ಮಾಡ್ದಂಗೆ ನಿಮ್ ಟೀಕೆ ಮಾಡೋದು ಬಹಳ ಕಷ್ಟ ಇದೆ, ಗೊತ್ತಲ್ಲ. ಯಾಕಂದ್ರೆ ಎಲ್ಲ ಪೇಪರ್ ಅಲ್ಲಿ ಬಂದೆ, ಎಲ್ಲರಿಗೂ ಕೂಡ ಅವರ ಬೋಲ್ಟು ನಟ್ಗಳ ಬಗ್ಗೆ ಚಿಂತೆ ಇದೆ. ತಾವು ನೀರಿನ ಬಗ್ಗೆ, ಬೆಂಗಳೂರು ಬಗ್ಗೆ ತಾವು ಆಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಇರ್ಲಿ, ನನ್ನ ಫ್ರೆಂಡು ಮಿಸ್ಟರ್ ಸುರೇಶ್ ಕುಮಾರ್ ಇಸ್ ಮೈ ಫ್ರೆಂಡ್. ಲೈಟರ್ ಮಾತಾಡ್ತಾ ಇದ್ದಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಹಂಗೆ ಅಧ್ಯಕ್ಷೆ, ಆಮೇಲೆ ಕಾವೇರಿ ವಿಚಾರ ಹೇಳಿದೆ. BMRC ಅಲ್ದು ಈಗಾಗಲೇ ಲೈನು ಸೆಂಟ್ರಲ್ ಗೌರ್ಮೆಂಟು. ಐ ಥಿಂಕ್ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಹಸ್ ಸೆಡ್ ಬಜೆಟ್ ವಿಚಾರದಲ್ಲಿ ಅವರು ಹೇಳಿದ್ರಲ್ಲ, ಐ ಥಿಂಕ್ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ. ಏನು ಚೀಫ್ ಮಿನಿಸ್ಟರ್ ಅವರ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಾನೇನು ಹೇಳಿದರೆ ಅದು ಕರೆಕ್ಟೇ ಇದೆ, ಲೈನಲ್ಲೇ ಕರೆಕ್ಟೇ ಇದೆ, ಅದ್ರಲ್ಲೇನು ಹೊಸದಾಗಿ ಏನಿಲ್ಲ. ಸೊ ಅದರಿಂದ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇದ್ದಾರೆ. ಬಟ್ ನಾವು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಅಶೋಕ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಈ ಸಾಲ, ಇವೆಲ್ಲ ಕೂಡ ಕರ್ನಾಟಕ ರಾಜ್ಯದ್ದು